ಎಲ್ರಿಗೂ ನಮಸ್ಕಾರ. ಇವತ್ತಿನ ದಿವಸ ಸ್ಪೋಕನ್ ಇಂಗ್ಲಿಷ್ ಅಲ್ಲಿ ಎ ಟು ಜೆಡ್ ಇಟ್ಕೊಂಡು ಪ್ರೊನೌನ್ಸಿಯೇಷನ್ ಅನ್ನ ಕಲಿತಾ ಹೋಗೋಣ. ಹಂಗಿದ್ರೆ ಎ ಟು ಜೆಡ್ ವರೆಗೆ 26 ಲೆಟರ್ಸ್ ಅಲ್ಲಿ ಎ ಟು ಜೆಡ್ ವರೆಗೆ ಪ್ರೊನೌನ್ಸಿಯೇಷನ್ ಯಾವ ಟೈಪ್ ಮಾಡಬಹುದು, ನೆಕ್ಸ್ಟ್ ಅಲ್ಲಿ ವರ್ಡ್ಸ್ ಅನ್ನ ಯಾವ ತಗೋಬಹುದು, ಯಾವ ವರ್ಡ್ಸ್ ಬಂದಾಗ ಯಾವ ಟೈಪು ನಾವು ಪ್ರೊನೌನ್ಸಿಯೇಷನ್ ಮಾಡಬಹುದು. ಈ ಟೈಪ್ ನಾವು ಕಲಿತಾ ಹೋಗೋಣ ಇನ್ ಸ್ಪೋಕನ್ ಇಂಗ್ಲಿಷ್ ಕ್ಲಾಸ್. ಪ್ರೊನೌನ್ಸಿಯೇಷನ್ ಇನ್ ಸ್ಪೋಕನ್ ಇಂಗ್ಲಿಷ್ ಕ್ಲಾಸ್. ನಾವು ಸ್ಟಾರ್ಟ್. ಫಸ್ಟ್ ಎ ಅಂತೇಳಿ ತಗೊಳ್ಳೋಣ. ಈ ಎ ವರ್ಡ್ ಅಲ್ಲಿ ಎ ಟು ಜೆಡ್ ವರೆಗೆ ಎ ಬಿ ಸಿ ಡಿ ಇ ಎಫ್ ಜಿ ಎಚ್ ಐ ಜೆ ಕೆ ಎಲ್ ಎಂ ಎನ್ ಓ ಪಿ ಕ್ಯೂ ಆರ್ ಆರ್ ಎಸ್ ಟಿ ಯು ವಿ ಡಬ್ಲ್ಯೂ ಎಕ್ಸ್ ವೈ ಜೆಡ್. ಹಾಗಾದ್ರೆ ಎ ದಿಂದ ಜೆಡ್ ವರೆಗೆ ನಾವು ಒನ್ ಬೈ ಒನ್ ನೋಡ್ತಾ ಹೋಗೋಣ. ಇದರಲ್ಲಿ ನಾವು ಫಸ್ಟ್ ಎ ಅನ್ನ ತಗೊಂಡಾಗ, ಎ ಅಲ್ಫಾಬೆಟ್ ಅನ್ನ ತಗೊಂಡಾಗ ಈ ಎ ಅನ್ನುವಂತ ವರ್ಡ್ಸ್ ಎಷ್ಟು ಪ್ಲೇಸಸ್ ಅಲ್ಲಿ, ಹೌ ಮೆನಿ ಪ್ಲೇಸಸ್ ಪ್ರೊನೌನ್ಸಿಯೇಷನ್ ಅ ವರ್ಡ್ ಆರ್ ಎ ವರ್ಡ್, ಎ ವರ್ಡ್ ಎಷ್ಟು ಪ್ಲೇಸಸ್ ಅಲ್ಲಿ ಪ್ರೊನೌನ್ಸಿಯೇಷನ್ ಆಗುತ್ತೆ. ನೆಕ್ಸ್ಟ್ ಯಾವ ವರ್ಡ್ಸ್ ಅಲ್ಲಿ ಅ ವರ್ಡ್ ಅನ್ನ ಆರ್ ಎ ವರ್ಡ್ ಅನ್ನ ನಾವು ಬಳಸಬಹುದು, ಯಾವ ಟೈಪ್ ಪ್ರೊನೌನ್ಸಿಯೇಷನ್ ಅನ್ನ ಮಾಡಬಹುದು. ಹಾಗಾದ್ರೆ ಅ ಅನ್ನುವಂತ ವರ್ಡ್ಸ್ ಅ ಅಂತೇಳಿ ಪ್ರೊನೌನ್ಸಿಯೇಷನ್ ಆಗುತ್ತೆ, ಅ ಓನ್ಲಿ ಸಿಂಗ್ಯುಲರ್ ಅ. ನೆಕ್ಸ್ಟ್ ಆ ಅಂತೇಳಿ ಪ್ರೊನೌನ್ಸಿಯೇಷನ್ ಆಗುತ್ತೆ, ಆ. ನೆಕ್ಸ್ಟ್ ಎ ಎ. ನೆಕ್ಸ್ಟ್ ಯಾ ಅಂತೇಳಿ ಪ್ರೊನೌನ್ಸಿಯೇಷನ್ ಆಗುವಂತದ್ದು. ನೆಕ್ಸ್ಟ್ ಎ ಅ ಎ ಅ ಎ ಅ ಅಂತೇಳಿ ಈ ಟೈಪ್ ಪ್ರೊನೌನ್ಸಿಯೇಷನ್ ಆಗುವಂತದ್ದು. ಹಾಗಾದ್ರೆ ನಾನು ಇಲ್ಲಿ ಒಂದೊಂದು ವರ್ಡಿಗೆ ಒಂದೊಂದು ಎಕ್ಸಾಂಪಲ್ಸ್ ಅಷ್ಟೇ ಕೊಟ್ಟಿರುವಂತದ್ದು, ನೀವು ಜಾಸ್ತಿ ಎಕ್ಸಾಂಪಲ್ಸ್ ಅನ್ನ ಪ್ರಾಕ್ಟೀಸ್ ಮಾಡಬಹುದು. ಹಾಗಾದ್ರೆ ಅ ಅನ್ನುವಂತ ವರ್ಡ್ಸ್ ಅನ್ನ ನಾವು ತಗೊಂಡಾಗ ಅ ಅಲೋನ್ ಅಲೋನ್ ಅಲೋನ್. ಆ ಅನ್ನುವಂತ ವರ್ಡ್ಸ್ ತಗೊಂಡಾಗ ಸ್ಟಾರ್ಟ್ ಆಟ್ ಸ್ಟಾರ್ಟ್ ಸ್ಟಾರ್ಟ್. ನೆಕ್ಸ್ಟ್ ಯಾ ಅನ್ನುವಂತ ವರ್ಡ್ಸ್ ಅನ್ನ ತಗೊಂಡಾಗ ಆಂಗ್ರಿ ಆಂಗ್ರಿ. ನೇಮ್ ಎ ನೇಮ್. ನೆಕ್ಸ್ಟ್ ಎ ಡೇರ್ ಡೇರ್ ಎ ಡೈರೆಕ್ಟ್ ಎ ಅಂತೇಳಿ ಕರಿತೀವಿ, ಇದು ದೊಡ್ಡ ಎ ಅಂತೇಳಿ ನಾವು ಕರಿಬಹುದು, ಎ ಡೇರ್. ನೆಕ್ಸ್ಟ್ ಅ ಫಾಲ್ ಫಾಲ್. ಈ ಟೈಪ್ ಅ ಅನ್ನುವಂತ ಅಲ್ಫಾಬೆಟ್ ವರ್ಡ್ ಅನ್ನ ಕೆಲವೊಂದು ಪ್ಲೇಸಸ್ ಅಲ್ಲಿ ನಾವು ಯೂಸ್ ಮಾಡ್ತಾ ಹೋಗುವಂತದ್ದು. ಪ್ರೊನೌನ್ಸಿಯೇಷನ್ ಸುಮಾರು ಪ್ಲೇಸಸ್ ಅಲ್ಲಿ ಇದು ಪ್ರೊನೌನ್ಸಿಯೇಷನ್ ಆಗುವಂತದ್ದು. 1 2 3 4 5 ಪ್ಲೇಸಸ್ ಪ್ರೊನೌನ್ಸಿಯೇಷನ್ ಅ ವರ್ಡ್. ಈ ಅ ಅನ್ನುವಂತ ವರ್ಡ್ಸ್ 5 ಪ್ಲೇಸಸ್ ಅಲ್ಲಿ ಪ್ರೊನೌನ್ಸಿಯೇಷನ್ ಆಗುತ್ತೆ. ನೆಕ್ಸ್ಟ್ ಬಿ ಅಂತೇಳಿ ತಗೊಳ್ಳೋಣ. ಬಿ ಇದಕ್ಕೆ ಬ ಅಂತೇಳಿ ಕರಿತೀವಿ, ಬ. ಬಾಲ್ ಬೌಲ್ ಡಾಗ್. ಈ ಟೈಪ್ ಪ್ರೊನೌನ್ಸಿಯೇಷನ್ ಆಗುತ್ತೆ. ಬಾಲ್ ಬಾಲ್ ಬೌಲ್ ಬೌಲ್ ಬ ಬೌ. ನೆಕ್ಸ್ಟ್ ಡಾಗ್ ಬ ಡಾಗ್ ಬ. ಈ ಟೈಪ್ ಪ್ರೊನೌನ್ಸಿಯೇಷನ್ ಆಗುವಂತದ್ದು ಬ ವರ್ಡ್. ನೆಕ್ಸ್ಟ್ ಸಿ ವರ್ಡ್. ಸಿ ವರ್ಡ್ ಕ ಅಂತೇಳಿ ಪ್ರೊನೌನ್ಸಿಯೇಷನ್ ಆಗುತ್ತೆ. ನೆಕ್ಸ್ಟ್ ಸ ಅಂತೇಳಿ ಪ್ರೊನೌನ್ಸಿಯೇಷನ್ ಆಗುತ್ತೆ. ಈ ಸ ಇ ಐ ವೈ ಇ ಐ ವೈ ಪ್ಲೇಸಸ್ ಅಲ್ಲಿ ಪ್ರೊನೌನ್ಸಿಯೇಷನ್ ಆಗುವಂತದ್ದು. ಹಾಗಿದ್ಮೇಲೆ ನೋಡೋಣ ಕ ಕ ಕ್ಯಾಟ್ ಕ್ಯಾಟ್. ನೆಕ್ಸ್ಟ್ ಕಂಟ್ರೋಲ್. ಸಿ ನಾವು ಓದೋಕೆ ಸಿ ಅಂತೇಳಿ ಓದ್ತೀವಿ, ಬಟ್ ಅದರ ಪ್ರೊನೌನ್ಸಿಯೇಷನ್ ಕ ಅಂತೇಳಿ ಆಗುವಂತದ್ದು, ಕ್ಯಾಟ್ ಕಂಟ್ರೋಲ್. ನೆಕ್ಸ್ಟ್ ಸ ಸೆಂಟರ್ ಸ ಸೆಂಟರ್. ನೆಕ್ಸ್ಟ್ ಇ ಐ ತಗೊಂಡಾಗ ಫ್ರೈಸ್ ಫ್ರೈಸ್ ಸಿ ಐ ಆರ್ ಐ ಸಿ ಎಸ್ ಸಿ ಇ. ನೆಕ್ಸ್ಟ್ ಸಿಟಿ ಸಿ ಐ ಸಿಟಿ. ಬೈಸಿಕಲ್ ವೈ ಬೈಸಿಕಲ್ ಸಿ ವೈ ಸಿ ವೈ. ಈ ಟೈಪ್ ಪ್ರೊನೌನ್ಸಿಯೇಷನ್ ಆಗುತ್ತೆ. ನೆಕ್ಸ್ಟ್
ಡಿ ವರ್ಡ್ಸ್ ತಗೊಂಡಾಗ ಡಿ ವರ್ಡ್ಸ್ ಇದು ಡ ಅಂತೇಳಿ ಆಗುವಂತದ್ದು ಡ ಅಂತೇಳಿ ಬರಿತೀವಿ. ಡೌನ್ ಡೌನ್, ಅಂಡರ್ ಅಂಡರ್, ಡಾಗ್, ಮ್ಯಾಡ್ ಮ್ಯಾಡ್, ಈ ಟೈಪ್ ಪ್ರೊನೌನ್ಸಿಯೇಷನ್ ಆಗುತ್ತೆ. ನೆಕ್ಸ್ಟ್ ಒನ್ ಈ ವರ್ಡ್ಸ್ ಇರುವಂತದ್ದು ಇ ಇ. ನೆಕ್ಸ್ಟ್ ಒನ್ ಇ ಡೈರೆಕ್ಟ್ ಇ ಇ. ನೆಕ್ಸ್ಟ್ ಒನ್ ಎ ಅ, ಈ ಪ್ಲೇಸಸ್ ಅಲ್ಲಿ ಆಗುವಂತದ್ದು. ಹಾಗಿದ್ಮೇಲೆ ನೋಡೋಣ ಇ ಇಂಗ್ಲಿಷ್ ಇಂಗ್ಲಿಷ್. ನೆಕ್ಸ್ಟ್ ಒನ್ ಇ ಹಿ ಹಿ. ಎ ಪೆನ್ ಪೆನ್ ಎ ಪೆನ್. ನೆಕ್ಸ್ಟ್ ಒನ್ ಮರ್ಚೆಂಟ್ ಅ ಮರ್ಚೆಂಟ್ ಅ ಅಂತೇಳಿ ಪ್ರೊನೌನ್ಸಿಯೇಷನ್ ಆಗುತ್ತೆ ಈ ವರ್ಡ್. ನೆಕ್ಸ್ಟ್ ಒನ್ ಬಂದ್ಬಿಟ್ಟು ಎಫ್ ಅಂತೇಳಿ ನೋಡೋಣ. ಎಫ್ ಫ ಫ ಫ. ಎಸ್, ಯಾವಾಗ್ಲೂ ಈ ಹಲ್ಲಿನ ಮುಖಾಂತರ ಅದು ಏರು ಪಾಸ್ ಆಗುವಂತದ್ದು ಫ ಫ, ಈ ಟೈಪ್ ನೋಡ್ತೀವಿ. ಫ ಫ್ಯಾನ್ ಫ್ಯಾನ್. ನೆಕ್ಸ್ಟ್ ಒನ್ ಫಿಲಮ್ ಫಿಲಮ್. ನೆಕ್ಸ್ಟ್ ಒನ್ ಫ್ಯಾಂಟಾಸ್ಟಿಕ್ ಫ್ಯಾಂಟಾಸ್ಟಿಕ್. ಈ ಟೈಪ್ ವರ್ಡ್ಸ್ ಅನ್ನ ಯೂಸ್ ಮಾಡುವಂತದ್ದು ಪ್ರೊನೌನ್ಸಿಯೇಷನ್ ಅಲ್ಲಿ, ಈ ಟೈಪ್ ನಾವು ಯೂಸ್ ಮಾಡ್ತೀವಿ. ನೆಕ್ಸ್ಟ್ ಒನ್ ಜಿ ಅನ್ನ ತಗೊಂಡಾಗ ಜಿ ಗ ಅಂಡ್ ಜ. ಜ ಇಟ್ ಈಸ್ ಇ ಐ ವೈ. ಇ ಐ ವೈ ಅಂತೇಳಿ ವರ್ಡ್ಸ್ ಅನ್ನ ತಗೊಂಡ್ ಬರುವಂತದ್ದು. ಎಸ್, ಗ ಅಂತೇಳಿ ನೋಡಿದಾಗ ಗೋವಾ, ಗೇಲ್, ಗಿಗ್ನಾಂಟಿಕ್, ಎಸ್ ಎಕ್ಸೆಟ್ರಾ, ಈ ಟೈಪ್ ಗ ಅಂತೇಳಿ ಪ್ರೊನೌನ್ಸಿಯೇಷನ್ ಆಗುತ್ತೆ. ನೆಕ್ಸ್ಟ್ ಒನ್ ಜ ಏಜ್ ಏಜ್, ಚೇಂಜ್ ಚೇಂಜ್, ಮ್ಯಾಜಿಕ್ ಮ್ಯಾಜಿಕ್ ಜಿ ಐ, ಎಸ್ ಜಿ ಇ ಜಿ ಐ. ಜಿಮ್ ವೈ ಜಿಮ್, ಈಜಿಪ್ಟ್ ಆರ್ ಎಕ್ಸೆಟ್ರಾ. ಎಸ್, ಈ ಟೈಪ್ ಜಿ ವರ್ಡ್ಸ್ ಪ್ರೊನೌನ್ಸಿಯೇಷನ್ ಆಗುತ್ತೆ. ನೆಕ್ಸ್ಟ್ ಒನ್ ಹ ಅಂತೇಳಿ ತಗೊಂಡಾಗ ಹ ಆರ್ ಎಚ್ ಎಚ್. ದಿಸ್ ಪ್ರೊನೌನ್ಸಿಯೇಷನ್ ಹ is sometime silent before o, is after silent c w r g. c w r g ಅನ್ನುವಂತ ವರ್ಡ್ಸ್ ಎಸ್ ಆಫ್ಟರ್ ಸೈಲೆಂಟ್ ಆಗುವಂತದ್ದು, ಬಿಫೋರ್ ಓ ಸೈಲೆಂಟ್ ಆಗುವಂತದ್ದು. ಹಾಗಿದ್ಮೇಲೆ ನೋಡೋಣ ಫಸ್ಟ್ ಒನ್ ಹೆಲೋ. ನಾರ್ಮಲ್ ಆಗಿ ತಗೊಂಡಾಗ ಹೆಲೋ ಹ ಹ, ಹೋಟೆಲ್. ಎಸ್, ಆಮೇಲೆ ಸೈಲೆಂಟ್ ಓ ಓ ಬಿಫೋರ್ ಸೈಲೆಂಟ್ ಆಗುವಂತದ್ದು ಹೆಚ್ಚು ಅವರ್, ನಾಟ್ ಅವರ್, ಅವರ್. ಕೆಮಿಸ್ಟ್ರಿ ಕೆಮಿಸ್ಟ್ರಿ. ನೆಕ್ಸ್ಟ್ ಒನ್ ಡಬ್ಲ್ಯೂ ವೈ ವೈಟ್, ರೈನೋಸರಸ್ ರೈನೋಸರಸ್, ಈ ಟೈಪ್ ಎಸ್ ಎಚ್ ಅನ್ನುವಂತ ವರ್ಡ್ ಸೈಲೆಂಟ್ ಆಗಿ ಬರುವಂತದ್ದು. ಕೆಲವೊಂದ ಕಡೆ ಸೈಲೆಂಟ್ ಆಗಿ ಬಂದು ಪ್ರೊನೌನ್ಸಿಯೇಷನ್ ಆಗುತ್ತೆ ಅಂತ ಹೇಳಬಹುದು. ನೆಕ್ಸ್ಟ್ ಒನ್ ನೆಕ್ಸ್ಟ್ ವರ್ಡ್ ಐ ಅಂತೇಳಿ ತಗೊಂಡಾಗ ಐ ಅಂತೇಳಿ ಪ್ರೊನೌನ್ಸಿಯೇಷನ್ ಆಗುತ್ತೆ, ಇ ಅಂತೇಳಿ ಪ್ರೊನೌನ್ಸಿಯೇಷನ್ ಆಗುತ್ತೆ. ನೆಕ್ಸ್ಟ್ ಒನ್ ಓ ಅಂತೇಳಿ ಪ್ರೊನೌನ್ಸಿಯೇಷನ್ ಆಗುತ್ತೆ, ಐ ಅಂತೇಳಿ ಪ್ರೊನೌನ್ಸಿಯೇಷನ್ ಆಗುತ್ತೆ. ಹಾಗಿದ್ಮೇಲೆ ನೋಡೋಣ ಎಸ್ ಐ ನೋಡಿದಾಗ ಲೈಕ್ ಲೈಕ್, ಹೈಡ್ ಹೈಡ್. ಎಸ್, ಈ ಟೈಪ್ ಡೈರೆಕ್ಟ್ ಆಗಿ ಪ್ರೊನೌನ್ಸಿಯೇಷನ್ ಆಗುತ್ತೆ. ನೆಕ್ಸ್ಟ್ ಒನ್ ಬಂದ್ಬಿಟ್ಟು ಐ ಹೈಯರ್ ಹೈಯರ್, ಎಂಫೈರ್ ಆರ್ ಎಕ್ಸ್ಪೈರ್, ಹೈಯರ್ ಐ ಐ. ಎಸ್, ಓ ಇ ನೋಡಿದಾಗ ಸಿಟ್ ಇ ಸಿಟ್. ನೆಕ್ಸ್ಟ್ ಒನ್ ಸ್ಟಿಲ್ ಇ ಸ್ಟಿಲ್. ಓ ನೋಡಿದಾಗ ಫಸ್ಟ್ ಶರ್ಟ್ ಫಸ್ಟ್ ಶರ್ಟ್. ಈ ಟೈಪ್ ಐ ಅನ್ನುವಂತ ವರ್ಡ್ಸ್ ಪ್ರೊನೌನ್ಸಿಯೇಷನ್ ಆಗುವಂತದ್ದು ಇನ್ ಇಂಗ್ಲಿಷ್. ನೆಕ್ಸ್ಟ್ ಒನ್ ಜೆ ಅನ್ನುವಂತ ವರ್ಡ್ಸ್ ನೋಡೋಣ. ಜೆ, ಎಸ್ ದಿಸ್ ಇಸ್ ಅ ಪ್ರೊನೌನ್ಸಿಯೇಷನ್ ಜ. ಎಸ್, ಜ ನೋಡಿದಾಗ ಜುಲೈ, ಜೂನಿಯರ್ ಆರ್ ಎಕ್ಸೆಟ್ರಾ. ಎಸ್, ಕೆಲವೊಂದು ವರ್ಡ್ಸ್ ಅನ್ನ ನಾವು ತಗೋಬಹುದು. ಎಸ್, ನೆಕ್ಸ್ಟ್ ಒನ್ ಕೆ ಕೆ ವರ್ಡ್, ದಿಸ್ ಪ್ರೊನೌನ್ಸಿಯೇಷನ್ ಕ ಕ. ಎಸ್, ಕೈಟ್, ಮೇಕ್, ಬೈಕ್ ಆರ್ ಎಕ್ಸೆಟ್ರಾ. ಜಾಸ್ತಿ ನಾವು ನೋಡ್ತಾ ಹೋಗ್ಬಹುದು. ಎಸ್, ಎಲ್ ಪ್ರೊನೌನ್ಸಿಯೇಷನ್ ತಗೊಂಡಾಗ ಎಲ್ ಪ್ರೊನೌನ್ಸಿಯೇಷನ್ ಲ ಲ, ಲೆವೆಲ್, ಲಿವ್, ಮೇಲ್, ಫ್ಲೇ ಆರ್ ಎಕ್ಸೆಟ್ರಾ, ಕ್ಲೇ ಆರ್ ಎಕ್ಸೆಟ್ರಾ. ನಾವು ಬೇಕಾದ ವರ್ಡ್ಸ್ ಅನ್ನ ನಾವು ತಗೋಬಹುದು. ನೆಕ್ಸ್ಟ್ ಒನ್ ಬಂದ್ಬಿಟ್ಟು ಎಂ, ದಿಸ್ ಪ್ರೊನೌನ್ಸಿಯೇಷನ್ ಮ ಮ ಮ.
ಎಸ್ ಆಗಿದ್ಮೇಲೆ ಮನಿ, ಮೇಕ್, ಮೆಟಾಬಾಲಿಕ್ ಆರ್ ಎಕ್ಸೆಟ್ರಾ ಜಾಸ್ತಿಯನ್ನ ನಾವು ವರ್ಡ್ಸ್ ನೋಡಬಹುದು. ನೆಕ್ಸ್ಟ್ ಒನ್ ಎನ್, ದಿಸ್ ಪ್ರೊನೌನ್ಸಿಯೇಷನ್ ನ, ನೆವರ್, ನೈನ್, ಎಂಟ್ರಿ ಆರ್ ಎಕ್ಸೆಟ್ರಾ ನಾವು ಜಾಸ್ತಿ ವರ್ಡ್ಸ್ ಅನ್ನ ನೋಡ್ತಾ ಹೋಗ್ಬಹುದು. ಓ ವರ್ಡ್ಸ್ ನೋಡ್ರಿ, ಓ ವರ್ಡ್ಸ್ ಜಾಸ್ತಿ ಪ್ರೊನೌನ್ಸಿಯೇಷನ್ ಆಗುವಂತದ್ದು ಓ, ಆ, ಉ, ಸಣ್ಣ ಉ ಅಂಡ್ ಸ್ಮಾಲ್ ಉ ಅಂಡ್ ಬಿಗ್ ಉ ಅಂತೇಳಿ ಕರೀತಾರೆ. ಸಣ್ಣ ಉ ದೊಡ್ಡ ಉ ಅಂತೇಳಿ ಕರೆಯುವಂತದ್ದು. ಹಾಗಿದ್ಮೇಲೆ ನೋಡೋಣ ಓ, ಓನ್ಲಿ, ಓನ್ಲಿ, ಮೋರ್, ಓ, ಮೋರ್. ನೆಕ್ಸ್ಟ್ ಒನ್ ಸನ್, ಸನ್, ಮನಿ, ಮನಿ. ನೆಕ್ಸ್ಟ್ ಒನ್ ಆಪ್ಷನ್, ಆಪ್ಷನ್. ನೆಕ್ಸ್ಟ್ ಒನ್ ಅಪಾರ್ಚುನಿಟಿ, ಅಪಾರ್ಚುನಿಟಿ. ಎಸ್ ಊ ತಗೊಂಡಾಗ ವುಡ್, ವುಡ್. ಎಸ್ ಸ್ಪೀಡ್ ಆಗಿ ಪ್ರೊನೌನ್ಸಿಯೇಷನ್ ಆಗುವಂತದ್ದು ವುಡ್. ನೆಕ್ಸ್ಟ್ ಒನ್ ಬುಕ್, ವುಡ್, ಬುಕ್. ಎಸ್ ಸಡನ್ ಆಗಿ ಪ್ರೊನೌನ್ಸಿಯೇಷನ್ ಆಗುತ್ತೆ. ಎಸ್ ಬಿಗ್ ಊ ತಗೊಂಡಾಗ ಬ್ರೂನ್, ಸ್ಪೂನ್, ಬ್ರೂನ್, ಊ, ಸ್ಪೂನ್, ಊ. ಎಸ್ ಈ ಟೈಪ್ ಓ ವರ್ಡ್ಸ್ ಪ್ರೊನೌನ್ಸಿಯೇಷನ್ ಆಗುವಂತದ್ದು. ಡಿಫ್ರೆಂಟ್ ಪ್ಲೇಸಸ್ ಅಲ್ಲಿ ಪ್ರೊನೌನ್ಸಿಯೇಷನ್ ಆಗುತ್ತೆ ಅಂತ ಹೇಳ್ಬಹುದು. ನೆಕ್ಸ್ಟ್ ಒನ್ ಫಿ ತಗೊಂಡಾಗ ಫಿ, ದಿಸ್ ಇಸ್ ಅ ಸ್ಮಾಲ್ ಫಿ ಅಂಡ್ ಬಿಗ್, ಸ್ಮಾಲ್ ಪ ಅಂಡ್ ಬಿಗ್ ಪ, ಪ, ಫ, ಫ, ಫ. ಈ ಟೈಪ್ ತಗೋಣ. ಎಸ್ ಪ ತಗೊಂಡಾಗ ಪೆನ್, ಪೇಂಟ್ ಆರ್ ಎಕ್ಸೆಟ್ರಾ. ನೆಕ್ಸ್ಟ್ ಒನ್ ಬಿಗ್ ಫ ತಗೊಂಡಾಗ ಫೋನ್, ಫೋನ್, ಫೋಟೋ, ಫೋಟೋ ಅಂತೇಳಿ ಪ್ರೊನೌನ್ಸಿಯೇಷನ್ ಮಾಡಬಹುದು. ನೆಕ್ಸ್ಟ್ ಒನ್ ಕ್ಯೂ ಆರ್ ಕ್ವಿ, ಅಕ್ವಿನ, ಅಕ್ವೈರ ಆರ್ ಎಕ್ಸೆಟ್ರಾ. ಎಸ್ ಈ ಟೈಪ್ ಇದು ಕ್ಯೂ ಅನ್ನುವಂತ ವರ್ಡ್ಸ್ ಪ್ರೊನೌನ್ಸಿಯೇಷನ್ ಆಗುತ್ತೆ. ಎಸ್ ಆರ್, ರ, ರ, ರೆಸ್ಟ್, ರಿವೆಂಜ್, ರೆವಲ್ಯೂಷನರಿ ಆರ್ ಎಕ್ಸೆಟ್ರಾ ಯಾವ್ದಾದ್ರು ನಾವು ತಗೋಬಹುದು. ರ, ಎಸ್ ಆರ್ ಅನ್ನುವಂತ ವರ್ಡ್ಸ್ ರ ಅಂತೇಳಿ ಪ್ರೊನೌನ್ಸಿಯೇಷನ್ ಅಷ್ಟೇ ಮಾಡುವಂತದ್ದು. ನೆಕ್ಸ್ಟ್ ಒನ್ ಸ ನೋಡ್ರಿ, ಎಸ್, ಎಸ್ ಅನ್ನುವಂತ ವರ್ಡ್ ಜಾಸ್ತಿ ಪ್ರೊನೌನ್ಸಿಯೇಷನ್ ಆಗುವಂತದ್ದು ಸ, ನಾರ್ಮಲ್ ವರ್ಡ್ ಸ, ದಿಸ್ ಇಸ್ ಅ ಪ್ರೊನೌನ್ಸಿಯೇಷನ್ ಸ. ನೆಕ್ಸ್ಟ್ ಒನ್ ಎಸ್ ಎಚ್ ಶ, ಎಸ್ ಎಚ್ ಶ. ನೆಕ್ಸ್ಟ್ ಒನ್ ಎಸ್ ಯು ಶು, ಶು, ಶು. ಎಸ್ ಶ್ ಅಂತ ಹೇಳಿ ಕರಿತೀವಲ್ಲ ಆ ಟೈಪ್ ಪ್ರೊನೌನ್ಸಿಯೇಷನ್ ಆಗುವಂತದ್ದು. ಹಾಗಿದ್ಮೇಲೆ ನೋಡೋಣ ಸ, ಸಿ, ಸವನ್, ಸ, ಸಿ, ಸವನ್ ಆರ್ ಡೈರೆಕ್ಟ್ ಆಗಿ ಪ್ರೊನೌನ್ಸಿಯೇಷನ್ ಮಾಡ್ತೀವಿ. ನೆಕ್ಸ್ಟ್ ಒನ್ ಶ, ಎಸ್ ಎಚ್ ಶ, ಸಿ, ಶಿ. ನೆಕ್ಸ್ಟ್ ಒನ್ ಶೈನ್, ಶೈನ್. ಶೂ ಅನ್ನ ತಗೊಂಡಾಗ ಶುಗರ್, ಶುಗರ್, ಶೂ ಅಂತೇಳಿ ಪ್ರೊನೌನ್ಸಿಯೇಷನ್ ಆಗುತ್ತೆ. ಶುಗರ್, ಶುವರ್. ನೆಕ್ಸ್ಟ್ ಒನ್ ನೇಷನ್, ಲೊಕೇಶನ್. ಎಸ್ ಶ, ಶ, ಎಸ್ ನೇಷನ್, ಶ, ಲೊಕೇಶನ್, ಶ. ಎಸ್ ಈ ಟೈಪ್ ಎಸ್ ವರ್ಡ್ ಪ್ರೊನೌನ್ಸಿಯೇಷನ್ ಆಗುತ್ತೆ ಇನ್ ಇಂಗ್ಲಿಷ್ ಲ್ಯಾಂಗ್ವೇಜ್. ನೆಕ್ಸ್ಟ್ ಒನ್ ಟಿ ವರ್ಡ್, ಟ. ಟಿ ವರ್ಡ್ ಇಟ್ ಈಸ್ ಅ ಪ್ರೊನೌನ್ಸಿಯೇಷನ್ ಓನ್ಲಿ ಟ. ಟೊಮ್ಯಾಟೊ, ಟಾಲ್ ಆರ್ ಟಾರ್ಚರ್ ಆರ್ ಟಾರ್ಚ್ ಎಕ್ಸೆಟ್ರಾ ಯಾವ್ದಾದ್ರು ನಾವು ವರ್ಡ್ಸ್ ಅನ್ನ ತಗೋಬಹುದು. ಯು ನೋಡ್ರಿ ಸ್ವಲ್ಪ ಜಾಸ್ತಿ ಪ್ರೊನೌನ್ಸಿಯೇಷನ್ ಆಗುವಂತದ್ದು ಯು, ಎಸ್ಪೆಷಲಿ ಯು ಇಟ್ ಈಸ್ ಅ ಊ, ಯ, ಯ, ಯ. ನೆಕ್ಸ್ಟ್ ಒನ್ ಯು, ಈ ಟೈಪ್ 4 ಟೈಪ್ ಆಗುವಂತದ್ದು. ನೆಕ್ಸ್ಟ್ ಹಾಗಾದ್ಮೇಲೆ ಊ ನೋಡೋಣ ಫುಲ್, ಕ್ಯೂವರ್, ಫುಲ್, ಪುಷ್, ಪುಲ್ ಅಂಡ್ ಪುಷ್. ನೆಕ್ಸ್ಟ್ ಒನ್ ಪ್ರೊನೌನ್ಸಿಯೇಷನ್ ಫಾರ್ ಯು, ಸನ್, ಸನ್, ಅರ್ಜೆಂಟ್, ಯು ಇಟ್ ಈಸ್ ಅರ್ಜೆಂಟ್. ನೆಕ್ಸ್ಟ್ ಒನ್ ಯು ಕ್ಯೂವರ್, ಕ್ಯೂ, ಯು ಕ್ಯೂವರ್. ನೆಕ್ಸ್ಟ್ ಒನ್ ಯು ಯೂನಿವರ್ಸಿಟಿ, ಯೂಸ್, ಯೂಸ್ಲೆಸ್, ಯೂನಿಕ್ ಆರ್ ಎಕ್ಸೆಟ್ರಾ ಯಾವ್ದಾದ್ರು ನಾವು ತಗೋಬಹುದು. ಎಸ್ ಯು ಪ್ರೊನೌನ್ಸಿಯೇಷನ್ ಆಗುವಂತದ್ದು. ನೆಕ್ಸ್ಟ್ ಒನ್ ಬಂದ್ಬಿಟ್ಟು ವಿ, ವಿ ವರ್ಡ್ ಪ್ರೊನೌನ್ಸ್ಡ್ ವ, 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 upper teeth and bottom lip, upper teeth. Yes, upper teeth means verify, verify. Yes, ಹಾಗಿದ್ಮೇಲೆ ನಮ್ಮ ಹಲ್ಲಿನ ಮೇಲಗಡೆ
ಎಸ್ ಆಕ್ಸಿಜನ್ ನಮ್ಮಲ್ಲಿರುವಂತ ಏರ್ ಪಾಸ್ ಆಗುವಂತದ್ದು ಅಫರ್ ಟೀತ್ ವೆರಿಫೈ ನೆಕ್ಸ್ಟ್ ಒನ್ ವ್ಯಾಲ್ಯೂ ಬಾಟಮ್ ಲೀಫ್ ವ್ಯಾಲ್ಯೂ ಅಂತೇಳಿ ನಾವು ನೋಡುವುದು ಡಬ್ಲ್ಯೂ ವರ್ಡ್ಸ್ ತಗೊಂಡಾಗ ಡಬ್ಲ್ಯೂ ಇಟ್ ಈಸ್ ಅ ಪ್ರೊನೌನ್ಸಿಯೇಷನ್ ದಟ್ ಈಸ್ ಆಲ್ಸೋ ವ ಪ್ರೊನೌನ್ಸ್ ರೌಂಡ್ ಲಿಪ್ಸ್ ಅಂದ್ರೆ ನಮ್ಮ ಲಿಪ್ಸ್ ರೌಂಡ್ ಆಗುವಂಥದ್ದು ಈ ಟೈಪ್ ಆಗುವಂಥದ್ದು ವೆಲ್ ನೆಕ್ಸ್ಟ್ ಒನ್ ವಾಟ್ ಈ ಟೈಪ್ ಪ್ರೊನೌನ್ಸಿಯೇಷನ್ ಮಾಡ್ತೀವಿ ನೆಕ್ಸ್ಟ್ ಒನ್ ಎಕ್ಸ್ ಅನ್ನ ತಗೊಂಡಾಗ ಕ್ಷ ಅಂಡ್ ಜ sometime this is pronunciation ksha sometime ja yes example ksha box ksha extra ksha yes ja example xerox ಅಂತೇಳಿ ನಾವು ಪ್ರೊನೌನ್ಸಿಯೇಷನ್ ಮಾಡ್ತೀವಿ y ವರ್ಡ್ಸ್ ಅನ್ನ ತಗೊಂಡಾಗ y it is a pronounced yes l yok or etc yes ಇದು ಜಾಸ್ತಿ ಏನ್ ಪ್ರೊನೌನ್ಸಿಯೇಷನ್ ಆಗೋದಿಲ್ಲ ನೆಕ್ಸ್ಟ್ ಒನ್ ಲಾಸ್ಟ್ ಒನ್ ಜಡ್ ವರ್ಡ್ಸ್ ಅನ್ನ ತಗೊಂಡಾಗ ದಿಸ್ ಇಸ್ ಆಲ್ಸೋ ಜ ಪ್ರೊನೌನ್ಸಿಯೇಷನ್ ಜುಬ್ರಾ ಜಿಮ್ ಆರ್ ಎಕ್ಸೆಟ್ರಾ ಜುಮ್ ಎಕ್ಸೆಟ್ರಾ ಎಸ್ ಈ ಟೈಪ್ ನಾವು ಸ್ಪೋಕನ್ ಇಂಗ್ಲಿಷ್ ಅಲ್ಲಿ ಎ ಟು ಜೆಡ್ ತನಕ ಪ್ರೊನೌನ್ಸಿಯೇಷನ್ ಅನ್ನ ಕಲ್ತೀವಿ ಎಸ್ ಒಂದೇ ವರ್ಡ್ ಎಸ್ ಹೌ ಮೆನಿ ಟೈಪ್ ಪ್ರೊನೌನ್ಸ್ಡ್ ಆರ್ ಎ ಅಲ್ಫಾಬೆಟಿಕ್ ಎ ಟು ಅಂಡ್ ಜಡ್ ವರ್ಡ್ ಅಂದ್ರೆ ಎ ದಿಂದ ಜಡ್ ವರೆಗಿನ ತನಕ ಎಷ್ಟು ಟೈಪ್ ಅದು ಪ್ರೊನೌನ್ಸಿಯೇಷನ್ ಆಗತ್ತೆ ಅಂತ ಕಲ್ತೀವಿ ನೆಕ್ಸ್ಟ್ ಕ್ಲಾಸಸ್ ಅಲ್ಲಿ ಫೋನೆಟಿಕ್ಸ್ ಅನ್ನ ಕಲಿಯೋಣ ಎಸ್ 1 by 1 ಎ ಟು ಜೆಡ್ ವರೆಗೆ ನೆಕ್ಸ್ಟ್ ಕ್ಲಾಸಸ್ ಅಲ್ಲಿ ನಾವು ಸ್ಟಡಿ ಮಾಡೋಣ